ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ಸಮಾಜದಲ್ಲಿ ಅನೇಕ ಪ್ರಕಾರಗಳಿವೆ, ಅನೇಕ ಆಯಾಮಗಳಿವೆ. ಅದರಲ್ಲಿ ಕ್ರೀಡೆನೂ ಒಂದೇ. ಈ ಕ್ರೀಡೆ ಅಂತ ಬಂದರೆ ನಮ್ಮ ದೇಶದಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರ್ತಕ್ಕಂಥ ಕ್ರೀಡೆ ಯಾವುದು ಅಂತಂದರೆ ಕ್ರಿಕೆಟ್ ನೋಡಿ, ಈಗ ಅನೇಕ ಫಾರ್ಮ್ಯಾಟ್ಗಳಿವೆ. 5 ದಿವಸಕ್ಕೆ ಒಂದು ಮ್ಯಾಚ್ ನಡೆಯೋದು, ಮತ್ತು ಲಿಮಿಟೆಡ್ ಓವರ್ ಮ್ಯಾಚು, ಮತ್ತು 20 ಓವರ್ ಮ್ಯಾಚು, 50 ಓವರ್ ಮ್ಯಾಚು, ಮತ್ತು ಶಾರ್ಟ್ ಟರ್ಮ್ ಮ್ಯಾಚು. ICC ಚಾಂಪಿಯನ್ಶಿಪ್ ಟ್ರೋಫಿ ಆಯ್ತು ಇವಾಗ. ಅದೇನು ಒಂದು ದಿವಸದಲ್ಲೇ ಆಗೋಗುತ್ತೆ ಮ್ಯಾಚ್. ಇದೇನಾಯಿತು, ICC ಚಾಂಪಿಯನ್ ಟ್ರೋಫಿ ಆಯಿತು ಅಂತಂದರೆ ನಮ್ಮ ಬದ್ಧ ವೈರಿಗಳು ಕ್ರಿಕೆಟಲ್ಲಿ ಪಾಕಿಸ್ತಾನದವರು. ಏನಾಗುತ್ತೆ, ಬರೀ ಪಾಕಿಸ್ತಾನದಲ್ಲೆಲ್ಲ ನಮ್ಮ ಬದ್ಧ ವೈರಿಗಳಿರೋದು, ನಮ್ಮ ದೇಶದಲ್ಲೇ ಬದ್ಧ ವೈರಿಗಳಿದ್ದಾರೆ. ಈಗ ನೋಡಿ, ಮುಂದಿನ ಜನ್ಮ ಅನ್ನೋದಿದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು, ನಾನು ಇಂಥವ್ರು ಪ್ರಧಾನಮಂತ್ರಿ ಆದರೆ ದೇಶ ಬಿಟ್ಟು ಹೋಗ್ತೀನಿ, ಈ ಥರ ಪ್ರಧಾನಮಂತ್ರಿಗಳು ಹೇಳೋದು ಕೇಳಿದ್ವಿ, ಮುಖ್ಯಮಂತ್ರಿಗಳು ಹೇಳೋದು ಕೇಳಿದ್ವಿ. ಮುಸಲ್ಮಾನರು ನಮ್ಮ ನಿಜವಾದ ಶತ್ರುಗಳಲ್ಲ. ನಮ್ಮಲ್ಲೇ ಇರ್ತಕ್ಕಂಥ ಹಿಂದೂಗಳು ಅನೇಕ ಕಾರಣಗಳಿವೆ. ಜೀವನದಲ್ಲಿ ಅನೇಕ ಆಯಾಮಗಳಿವೆ, ಅನೇಕ ಪ್ರಕಾರಗಳಿವೆ. ಯಾವುದೋ ಒಂದು ಪ್ರಕಾರ ಇಟ್ಕೊಂಡು ಅವ್ರು ಹೇಳ್ತಾರೆ. ಏನು ಅಂತಂದರೆ ಬಿಕಾಸ್ ಆಫ್ ಸೆಕ್ಸ್, ಬಿಕಾಸ್ ಆಫ್ ಮನಿ, ಬಿಕಾಸ್ ಆಫ್ ಪವರ್, ಬಿಕಾಸ್ ಆಫ್ ಹಣದ ದುರುಪಯೋಗ. ಇದನ್ನೆಲ್ಲ ಇಟ್ಕೊಂಡು ನಾನು ಮುಂದಿನ ಜನ್ಮ ಅನ್ನೋದಿದ್ದರೆ ಮುಸಲ್ಮಾನ ಹುಟ್ಟಬೇಕು ಅಂತ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿ ನೋಡಿದ್ದೀವಿ, ಪ್ರಧಾನಮಂತ್ರಿ ನೋಡಿದ್ದೀವಿ, ಅನೇಕ ರಾಜಕಾರಣಿಗಳು ನೋಡಿದ್ದೀವಿ. ಇದೇನಾಗಿದೆ, ಈ ಮುಂಡೆ ಮಕ್ಕಳು ಯಾರಿದ್ದಾರೆ ಈ ಥರ ಹೇಳೋರು, ಇವರು ಗಾಯಕ್ಕೆ ಉಪ್ಪು ಹಾಕದಂಗೆ ಅಥವಾ ಉರಿತಕ್ಕಂಥ ಒಲೆಗೆ ತುಪ್ಪ ಹಾಕಿದ ಕೆಲಸ ಮಾಡ್ತಾಯಿದ್ದಾರೆ. ಇವರು ಮುಸಲ್ಮಾನರಿಗಿಂತ ತೀವ್ರವಾದ ಮುಸಲ್ಮಾನರಾಗ್ಬಿಟ್ಟಿದ್ದಾರೆ. ಇವ್ರದ್ದೇನಾಗುತ್ತೆ, ಮುಸಲ್ಮಾನರು ಸುಮ್ಮನೆ ಆಟ ಆಡ್ತಿದ್ರು, ಈಗ ಚಡ್ಡಿ ಬಿಚ್ಕೊಂಡು ಕುಣಿಯೋ ಲೆವೆಲ್ವರೆಗೂ ಬಂದ್ಬಿಟ್ಟಿದ್ದಾರೆ. ಅದೇನೋ ಜಿಹಾದ್ ಅಂತೆ, ಜಿಹಾದ್ ಇದ್ರೆ ಇಷ್ಟು ದುಡ್ಡು ಕೊಡ್ತಾರಂತೆ, ಇಂತಿಂಥ ಕ್ಯಾಸ್ಟ್ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡಿದ್ರೆ ಇಂತಿಷ್ಟು ದುಡ್ಡು ಕೊಡ್ತಾರಂತೆ ಅಂತ ಹೇಳ್ತಾರೆ. ಇರಲಿ, ಅದು ಬೇರೆ ವಿಷಯ. ಈಗೆಲ್ಲ ಮಾಡ್ಕೊಂಡು ಏನಾಗಿದೆ, ನಮ್ಮ ದೇಶ ಡಿರೇಲಾಗ್ಬಿಟ್ಟು ಏನಾಗಿದೆ, ಎತ್ತ ಹೋಗ್ತಿದೆ ಅಂತ ಅನ್ನೋದೇ ಗೊತ್ತಾಗ್ತಿಲ್ಲ. ಇದಕ್ಕೆ ಉದಾಹರಣೆ ಏನು ಅಂತಂದರೆ, ಕ್ರಿಕೆಟ್ನಲ್ಲಿ ಮೊನ್ನೆ ICC ಚಾಂಪಿಯನ್ ಟ್ರೋಫಿನಲ್ಲಿ ಇಂಡಿಯಾ ಗೆದ್ದು ನ್ಯೂಜಿಲೆಂಡ್ಗೆ ಸೋಲಿಸ್ಬಿಟ್ಟು, ಅದೆಲ್ಲೋ ದುಬೈನಲ್ಲೆಲ್ಲೋ ಮ್ಯಾಚ್ ಆಡಿದ್ರಂತೆ, ಗೆದ್ರಂತೆ. ಅಲ್ಲದೆ ಏನಾಯಿತು, ಇಂದೂರ್ ಅಂತ ಅಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ ಒಂದು ಕಮರ್ಷಿಯಲ್ ಕ್ಯಾಪಿಟಲ್. ಆ ಇಂದೂರ್ ಅನ್ನೋದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಹೌದು, ಡಿಸ್ಟ್ರಿಕ್ಟ್ ಹೌದು. ಆ ಇಂದೂರಲ್ಲಿ ಮೊವು ಅಂತ ಒಂದು ಪ್ಲೇಸ್ ಇದೆ, ಒಂದು ಸಣ್ಣ ಪಟ್ಟಣ ಇದೆ. ಆ ಮೊವು MEAU ಮೊವುನಲ್ಲಿ ಏನಾಯಿತು, ಕೆಲವು ಹುಡುಗರು ಸೆಲೆಬ್ರೇಟ್ ಮಾಡಿದ್ರು, ಇಂಡಿಯಾ ಗೆಲ್ತಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಸ್ವೀಟ್ ಪಟಾಕಿ ಹೊಡೆಯೋದು, ಸ್ವೀಟ್ ಹಂಚೋದು, ಸೆಲೆಬ್ರೇಟ್ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡೋದು. ಅದೇನಾಯಿತು, ಮುಸಲ್ಮಾನರು ಅಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಇದು ಕಣ್ಣು ಕುಕ್ಕಿತು. ಅವರೇನು ಮಾಡಿದ್ರು, ಗಲಾಟೆ ಮಾಡಿದ್ರು, ಇವ್ರು ಹುಡುಗರನ್ನ ಹೊಡೆದ್ರು, ಇವ್ರು ಹಿಂಸೆ ಮಾಡಿದ್ರು, ಎಲ್ಲ ಮಾಡಿದ್ದೀನಿ ಅಂತ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ಪರಿವರ್ತನೆ ಆಯಿತು. ಹಿಂದೂ ಮುಸ್ಲಿಂ ಗಲಾಟೆ ಆಯಿತು ಅಂತಂದರೆ ನೋಡಿ, ಇಂಡಿಯಾ ದೇಶದಲ್ಲಿ ಹಿಂದೂಗಳು ಗೆಲ್ತಾರೆ, ಹಿಂದೂಗಳು ಇಂಡಿಯಾ ದೇಶ ಗೆಲ್ಲತ್ತೆ. ಇಂಡಿಯಾ ದೇಶದಲ್ಲಿ ಇಂಡಿಯನ್ಸ್ನ ಗೆದ್ದರು ಅಂತ ಸೆಲೆಬ್ರೇಟ್ ಮಾಡೋದೇ ಅಪರಾಧ ಆಗೋಗುತ್ತೆ. ಅದು ಏನಾಗಿದೆ, ಶರೀಯತ್ ನಾವೇನು ಮಾಡಿಬಿಟ್ಟಿದ್ದೀವಿ, ಕಾನ್ಸ್ಟಿಟ್ಯೂಷನ್ಗೆ ಸಮಾನಾಂತರವಾಗಿ ಇಟ್ಬಿಟ್ಟಿದ್ದೀವಿ. ಅದೇನಾಗಿದೆ, ಮತ್ತು ಈ ಥರ ಮುಖ್ಯಮಂತ್ರಿಗಳಿರೋದು, ಪ್ರಧಾನಮಂತ್ರಿಗಳು ಅಭ್ಯರ್ಥಿಗಳು ಏನು ಮಾಡ್ತಾರೆ, ಮುಂದಿನ ಜನ್ಮ ಅನ್ನೋದಿದ್ದರೆ ನಾವು ಮುಸಲ್ಮಾನ ಹುಟ್ಟಬೇಕು, ಮುಸಲ್ಮಾನರಿಗೆ ಪ್ರತ್ಯೇಕವಾದ ಹಕ್ಕುಗಳಿರಬೇಕು, ಈ ದೇಶದ ಪ್ರತಿಯೊಂದು ಆಸ್ತಿ ಮೇಲೂ ಮುಸಲ್ಮಾನರ ಫಸ್ಟ್ ರೈಟ್ ಇದೆ. ಇದನ್ನು ಕೇಳಿದ್ದೀವಿ ನಾವು. ಏನಾಗಿದೆ, ಈ ಥರ ಎಲ್ಲ ಮಾತಾಡೋದ್ರಿಂದ ಏನಾಗುತ್ತೆ, ನಾವು ಹಿಂದೂಗಳು ಡೆಮಾಕ್ರಸಿಯ ಮೂಲ ತತ್ವ, ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತ ಅನ್ನೋದು. ಆದರೆ ಏನಾಗಿದೆ, ಹಿಂದೂಗಳು ಇಂಡಿಯಾ ಗೆಲ್ತು ಅಂತ ಸೆಲೆಬ್ರೇಟ್ ಮಾಡೋಂಗಿಲ್ಲ. ಇದು ಯಾರು ರಾಜಕಾರಣಿಗಳಿದ್ದಾರೆ, ಯಾರು ಮುಖ್ಯಮಂತ್ರಿ ಇದ್ದಾರೆ, ಯಾರು ಪ್ರಧಾನಮಂತ್ರಿ ಇದ್ದಾರೆ, ಯಾರು ಹೋಮ್ ಮಿನಿಸ್ಟರ್ ಇದ್ದಾರೆ, ಅವ್ರು ಕಣ್ ತೆರೆದು ನೋಡಬೇಕು. ಇಂಥ ಪರಿಸ್ಥಿತಿನ ನೀವು ಬೆಳೆಯೋಕ್ಕೆ ಬಿಟ್ಕೊಡ್ತಾ ಇದ್ದೀರಾ ಅಂತಂದರೆ ನಮ್ಮ ದೇಶ ವಿಭಜನೆ ಆಗುತ್ತೆ. ನಮ್ಮ ದೇಶ ಮತ್ತೆ 500-600 ವಿಭಾಗಗಳಾಗ್ಬಿಡ್ತವೆ. ನಮ್ಮ ದೇಶ ಮತ್ತೆ ಅಖಂಡವಾಗಿ ಉಳಿಯೋದಿಲ್ಲ. ಎಚ್ಚೆತ್ಕೋಬೇಕು. ನರೇಂದ್ರ ಮೋದಿಯವ್ರಿಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಏನು ಅಂತಂದರೆ, ಇಂಥ ಉದಾಹರಣೆಗಳು ಏನು ನಡೀತಾ ಇದೆ, ಇಂಥ ಘಟನೆಗಳೇನು ನಡೀತಾ ಇದೆ, ಇದಕ್ಕೆಲ್ಲ ನಾವು ತಕ್ಷಣ ಪರಿಹಾರವನ್ನು ಕಂಡ್ಕೋಬೇಕು ಅಂತಂದರೆ ಐರನ್ ಹ್ಯಾಂಡಿಂದ ಡೀಲ್ ಮಾಡಬೇಕು ಅಂತಂದರೆ ನೋಡಿ, ಒಂದು ಉದಾಹರಣೆ ನಾನು ಹೇಳಿದ್ದು, ಮೊವುನಲ್ಲಿ ಕ್ರಿಕೆಟ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದರು ಅಂತ ಅಂದ್ಬಿಟ್ಟು ಹಿಂದೂಗಳು ಸೆಲೆಬ್ರೇಟ್ ಮಾಡ್ತಿದ್ರೆ ಅದು ಹಿಂದೂ ಮುಸ್ಲಿಂ ಗಲಾಟೆ ಆಗಿ ಪರಿವರ್ತನೆ ಆಗುತ್ತೆ. ಮುಸಲ್ಮಾನರಲ್ಲಿ ತಡೆ ಒಡ್ತಾರೆ. ಅದೇ ಥರ ಇಂಡಿ ಬ್ಲ್ಯಾಕ್ ಅಂತ ಮಾಡಿಕೊಂಡು DMK ಪಕ್ಷ ನೋಡಿ ರೂಪಾಯಿನ ಸಿಂಬಲ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ
ಮೊನ್ನೆ ಬಡ್ಜೆಟ್ ಪ್ರೆಸೆಂಟ್ ಮಾಡಿದ ತಮಿಳುನಾಡಿನಲ್ಲಿ, ಅಲ್ಲಿ ರೂಪಾಯಿ ಸಿಂಬಲ್ನ ತೆಗೆದಾಕ್ಬಿಟ್ಟು ನ್ಯಾಷನಲ್ ಸಿಂಬಲ್ ಅದು ರೂಪಾಯಿಗೆ ಅದನ್ನ ಚೇಂಜ್ ಮಾಡಿಕೊಂಡು ಅವ್ರು ಬೇರೆ ಏನು ಹಾಕ್ಕೊಂಡಿದ್ದಾರಂತೆ. ಮಮತಾ ಬ್ಯಾನರ್ಜಿ ವೋಟ್ನ ಇಂಪೋರ್ಟ್ ಮಾಡ್ಕೊತಿದ್ದಾರಂತೆ. ಏನು ಅಂತಂದರೆ ಅವಳು ಮುಖ್ಯಮಂತ್ರಿ ಆಗಿದ್ದರೆ ಸಾಕು, ದೇಶ ಹೇಗೆ ಕೊಟ್ಟು ಹೋಗಲಿ, ಅವ್ರಿಗೇನು ಅನ್ಸೋದಿಲ್ಲ. ಏನಾಗಿದೆ ಜಾದವ್ಪುರ್ ಯೂನಿವರ್ಸಿಟಿನಲ್ಲಿ, ಇಡೀ ಯೂನಿವರ್ಸಿಟಿ ಮಾವೋಯಿಸ್ಟಾಗಿ ಕನ್ವರ್ಟ್ ಆಗಿದೆ, ಅರ್ಬನ್ ನಕ್ಸಲೈಟ್ಸಾಗಿ ಕನ್ವರ್ಟ್ ಆಗಿದೆ, ಆಂಟಿ ನ್ಯಾಷನಲ್ಸಾಗಿ ಕನ್ವರ್ಟ್ ಆಗಿದೆ. ಇಂಡಿ ಬ್ಲ್ಯಾಕಲ್ಲಿ ಈ ಥರ ಕನ್ವರ್ಟ್ ಆಗ್ತಿರೋದ್ರಿಂದ ನರೇಂದ್ರ ಮೋದಿಯವರು ಏನು ಮಾಡಬೇಕು ಅಂತಂದರೆ ಇದನ್ನು ನಿಪ್ಪಿಂಗ್ ಇನ್ ದ ಬಡ್ ಅಂತ ಹೇಳ್ತೀವಿ. ಅಂದರೆ ಮೊಳಕೆ ಬರ್ತಾನೆ ಚೂಟಿ ಹಾಕ್ಬಿಡ್ಬೇಕು, ಅಂಥ ಕೆಲಸವನ್ನು ಅಷ್ಟು ಮಾಡಬೇಕು. ಈ ಥರ ಇದು ನಡೀತೆ. ತಮಿಳುನಾಡು ಸರ್ಕಾರವನ್ನು ವಜಾ ಮಾಡಬೇಕು. ಮಧ್ಯಪ್ರದೇಶದಲ್ಲಿ ಏನಾಗ್ತಾಯಿದೆ, ಡಬಲ್ ಇಂಜಿನ್ ಸರ್ಕಾರ, BJP ಸರ್ಕಾರ, ಮೋಹನ್ ಯಾದವ್ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿ ಆಗಿರೋದು. ಅದು ಹಾರ್ಟ್. ಅದು ಏನು ಅಂದರೆ ಐರನ್ ಹ್ಯಾಂಡಿಂದ ಡೀಲ್ ಮಾಡಬೇಕು. ಐರನ್ ಹ್ಯಾಂಡಿಂದ ಡೀಲ್ ಮಾಡಿ ಏನು ಮಾಡಬೇಕು, ಅಂಥವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು. ಕಾನೂನಿನ ಪ್ರಕಾರ ಕ್ರಮ ತಗೊಂಡು, ಸೂಕ್ತವಾದ ಕ್ರಮ ತಗೊಂಡು ಜನಗಳಿಗೆ ಗೊತ್ತಾಗಬೇಕು, ಹೌದು ಇಂಥ ಆಂಟಿ ನ್ಯಾಷನಲ್ಸ್ ಇರೋದ್ರಿಂದ ಇವರು ಸೂಕ್ತವಾದ ಕ್ರಮ ತಗೊಂಡಿದ್ದಾರೆ, ಇವರು ನಮಗೆ ಲಾಯಕ್ಕಾದ ಅಭ್ಯರ್ಥಿ, ಇವರೇ ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕು ಅಂತ ಅನಿಸ್ಬಿಟ್ಟು ಓಟ್ ಹಾಕಬೇಕು ಅಂತ ಇದು ಮಾಡಿ ಏನೋ ಫ್ರೀಬಿಗಳನ್ನ ಕೊಟ್ಬಿಟ್ವಿ. ಭಿಕ್ಷುಕರನ್ನ ಕಟ್ಕೊಂಡು ಭಿಕ್ಷೆ ಕೊಡ್ತಾ ಸ್ಟ್ರಾಂಗ್ ನೇಷನ್ ಕಟ್ಟಕ್ಕೆ ಸಾಧ್ಯನಾ? ಪ್ರಪಂಚದಲ್ಲಿ ಎಲ್ಲೂ ಇರೋ, ಇಂಡಿಯಾದಲ್ಲಿ ಎಲ್ಲೂ ಇರೋ. ಇದೇ ಸಿದ್ದರಾಮಯ್ಯನವ್ರ ಮಗನ್ನ ನಾವು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ಏನಾದ್ರು ಫ್ರೀಗಳು ಕೊಟ್ಬಿಟ್ಟು ಮಗನಿಗೆ ಫ್ರೀ ಅಕ್ಕಿ ಕೊಟ್ಟಿದ್ದಾರೆ ಸರ್ಕಾರ, ಊಟ ಮಾಡ್ತಿದ್ದೀವಿ, ಅಮ್ಮನಿಗೆ ಬಸ್ ಫ್ರೀ ಕೊಟ್ಟಿದ್ದೀವಿ, ನನ್ನ ಮಗ ಹೆಣ್ಣು ಕೊಡಿ ಅಂದರೆ ಕೊಡ್ತಾರಾ? ನಿಮ್ಮ ಯೋಗ್ಯತೆಗೆ ತಕ್ಕಂಥ ಹೆಣ್ಣು ಸಿಗುತ್ತಾ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್. ಈ ಥರ ಕ್ವಶನ್ ಮಾರ್ಕ್ ಕೊಡ್ತಾ ಹೋಗುತ್ತೆ. ಸೊ ದೇಶ ಭಕ್ತರಾಗಬೇಕು ಫಸ್ಟು, ಆನಂತರ ದುಡ್ಡಿನ ಸಮಸ್ಯೆ, ದುಡ್ಡಿನ ಮಹತ್ವ ಬರುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ನರೇಂದ್ರ ಮೋದಿಯವರು ನೋಡಿ ತಮಿಳುನಾಡು ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ. ಹಾಗೆ ಮಧ್ಯಪ್ರದೇಶದಲ್ಲಿ ಏನು ICC ಚಾಂಪಿಯನ್ ಟ್ರೋಫಿನ ಇಂಡಿಯಾ ಗೆಲ್ತು, ಅಲ್ಲೇನು ಸೆಲೆಬ್ರೇಟ್ ಮಾಡ್ತಿದ್ರು ಅದು ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಪರಿವರ್ತನೆ ಆಗಿದೆ. ಇದಕ್ಕೆಲ್ಲ ಐರನ್ ಹ್ಯಾಂಡಿಂದ ಡೀಲ್ ಮಾಡಬೇಕು. ಇಂಥ ಘಟನೆಗಳು ಇಂಡಿಯಾ ದೇಶದಲ್ಲಿ ಎಲ್ಲೇ ಆಗದ ಹಾಗೆ ಮರುಕಳಿಸ್ದ ಹಾಗೆ ಸೂಕ್ತವಾದ ಕ್ರಮ ತಗೋಬೇಕು. ಮತ್ತು ಎಲ್ಲೆಲ್ಲಿ ಸರ್ಕಾರವನ್ನು ವಜಾ ಮಾಡಬೇಕು ಅಲ್ಲಿ ವಜಾ ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾಯಿದ್ವಿ. ಮತ್ತು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ವಿ. ಧನ್ಯವಾದ, ನಮಸ್ಕಾರ.